ಪಂಚತಕ ಗ್ರಂಥದ 65ನೇ ಶ್ಲೋಕದ ತಾತ್ಪರ್ಯ ಏನು ಅಂತ ವಿಚಾರ ಮಾಡಿದರೆ ಇಲ್ಲಿ ಯಾವ ವಿಷಯ ಚೈತನ್ಯ ಅಭಿನ್ನ ಪ್ರಮಾಣ ಚೈತನ್ಯಂ ಪ್ರತ್ಯಕ್ಷಮ ಅಂತ ಪ್ರತ್ಯಕ್ಷ ಪ್ರಮಾಣದ ವಿಷಯವನ್ನ ಹೇಳುವಂತ ಸಂದರ್ಭದಲ್ಲಿ ವಿಷಯ ಚೈತನ್ಯಕ್ಕಿಂತಲೂ ಭಿನ್ನವಾದ ಯಾವ ಪ್ರಮಾಣ ಚೈತನ್ಯವಿರುವುದು ಅದು ಪ್ರತ್ಯಕ್ಷ ಪ್ರಮೇ ಎನ್ನಲ್ಪಡುವುದು. ಅದಕ್ಕ ಉದಾಹರಣೆ ಅಬಾಧಿತ ಅಪರೋಕ್ಷಾರ್ಥ ವಿಷಯ ಜ್ಞಾನಂ ಪ್ರತ್ಯಕ್ಷಂ ಅಂತ. ಅಬಾಧಿತವು ಅಂದ್ರೆ ಬಾಧೆ ಹೊಂದುವುದು, ಅಬಾಧಿತ ಅಂದ್ರೆ ನಾಶವಾಗುವುದು. ಆ ನಾಶವಾಗುವ ಅಪರೋಕ್ಷವು ಅದು ಯಾವ ಅರ್ಥ ಇರುವುದೋ ಆ ಅರ್ಥವನ್ನ ವಿಷಯ ಮಾಡುವಂತ ಜ್ಞಾನವು ಪ್ರತ್ಯಕ್ಷ ಪ್ರಮಾಣವೆನ್ನುತ್ತಾರೆ. ನಿನ್ನೆ ದಿನ ಕೆಲವು ಪ್ರಮಾಣಗಳ ಬಗ್ಗೆ ನಾ ಹೇಳಿನಿ. ಅನುಮಾನ ಪ್ರಮಾಣ ಅಂದ್ರೆ ಹೊಗೆಯನ್ನ ಊಹಿಸಿ ಬೆಂಕಿಯನ್ನ ಕಲ್ಪಿಸಿದಂತೆ. ಮತ್ತ ಇನ್ನೂ ಕೂಡ ಕೆಲವು ಪ್ರಮಾಣಗಳಲ್ಲಿ ರಾತ್ರಿಯ ಹೊತ್ತು ದೇವದತ್ತ ಭೋಜನವಂ ಕಲ್ಪಿಸಿದಂತೆ ಅನ್ನುವಂತ ಹಲವು ಪ್ರಮಾಣಗಳು ಉಂಟು. ಸಾದೃಶ್ಯ ಪ್ರಮಿತಿ ಉಪಮಿತಿ ಅಂದ್ರೆ ಒಂದು ಗೋವಿನ ಪ್ರಮಾಣವನ್ನು ಕೊಟ್ಟಿವಿ. ಅಂದ್ರೆ ಇದೇ ಪ್ರಕಾರ ಊರ ಆಕಳದಂತೆ ಕಾಡಿನಲ್ಲಿರುವ ಆಕಳ ಸಾದೃಶ್ಯ ಇರುವುದು. ಅಂದ್ರೆ ಇದರ ಮುಖ್ಯವಾದ ಅರ್ಥ ಏನು ಅಂದ್ರೆ ಆತ್ಮನು ಮಾತ್ರ ಯಾವ ಪ್ರಮಾಣದಿಂದಲೂ ಕೂಡ ತಿಳಿಯಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ಆತ್ಮನೇ ಸ್ವತಃ ಪ್ರಮಾಣ ಆತ್ಮಕ. ಅವನಿಗೆ ಸ್ವಯಂ ಪ್ರಮಾಣ ವಿನಃ ಅನ್ಯ ಪ್ರಮಾಣದಿಂದ ತಿಳಿಸಿಕೊಳ್ಳುವುದು ಆತ್ಮಲ್ಲ, ಅದು ಅನುಭವದಿಂದ ಅಷ್ಟೇ. ಆ ಕಾರಣ ಎಲ್ಲ ಯೋಗ್ಯಾನು ಅಪಲಬ್ಧಿ ಕರ್ಣಿಕಾ ಪ್ರಮ ಅಭಾವ ಪ್ರಮ ಅಂದರೆ ಯೋಗ್ಯಾನು ಉಪಲಬ್ಧಿಯು ಯಾವ ಜ್ಞಾನಕ್ಕೆ ಕಾರಣವಾಗಿರುವುದು ಆ ಜ್ಞಾನವು ಅಭಾವ ಪ್ರಮೇ ಎನ್ನಲ್ಪಡುವುದು. ಅಭಾವ ಪ್ರಮಾಣ ಅಂತ ಬರ್ತದ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೊಡವನ್ನು ಇಟ್ಟಿದ್ದ. ಅವನು ಹೋಗಿ ಬರುವುದರೊಳಗಾಗಿ ಆ ಮೂಲೆಯಲ್ಲಿದ್ದಂತ ಕೊಡ ಇದ್ದಿಲ್ಲ. ಅಂದ್ರೆ ಏನ್ ಹೇಳ್ತಮ್ಮ ಅಂದ್ರೆ ಮೊದಲು ತೋರುವಂತ ಒಂದು ವಸ್ತು ಇತ್ತು, ತೋರುವ ವಸ್ತುವೇ ಇಲ್ಲ ಅಂತ ಹೇಳ್ತೀವಿ. ಹಲೋ ಕೊಡ ಇಲ್ಲ ಅಂತ ಅರ್ಥ ಆಯ್ತಲ್ಲಮ್ಮ. ಅಂದ್ರೆ ಕೊಡ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಇರಬಹುದು. ಆದರೆ ಈ ರೀತಿಯಾಗಿ ಅಭಾವ ಪ್ರಮಾಣದಿಂದ ಪರಮಾತ್ಮ ಆತ್ಮ ಇಲ್ಲಿ ಇದ್ದ ಈಗ ಇಲ್ಲ, ಇನ್ನೊಂದು ಕಡೆ ಇರಬಹುದು ಅನ್ನುವ ರೀತಿಯಲ್ಲಿ ತಿಳಿಯಲಿಕ್ಕೆ ಅಸಾಧ್ಯವಾದದ್ದು. ಯಾಕಂದ್ರೆ ಆತ್ಮ ಎಲ್ಲಾ ಕಡೆ ಇರುವುದು. ಅಂದಾಗ ನಿನ್ನೆ ಹೇಳಿದಂತೆ
ಲೋಕದ ವಸ್ತುಗಳನ್ನ ಲೋಕದಲ್ಲಿ ಹ್ಮ್ ಕಾಣದೇ ಇರುವಂತ ವಸ್ತುಗಳನ್ನು ಕೂಡ ಹ್ಮ್ ಪ್ರತ್ಯಕ್ಷವಾಗಿ ಕಾಣದೇ ಇದ್ರೂ ಕೂಡ ಹ್ಮ್ ಅಪ್ರತ್ಯಕ್ಷವಾಗಿ ಏನೋ ಇದೆ ಅಂತ ಹ್ಮ್ ತಿಳಿಲಿಕ್ಕೆ ಹ್ಮ್ ಎಲ್ಲಾ ಪ್ರಮಾಣಗಳು ಸಹಾಯ ಮಾಡುತ್ತವೆ ವಿನಃ ಹ್ಮ್ ಆತ್ಮನನ್ನ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಹೌದು. ಯಾಕೆಂದ್ರೆ ಹ್ಮ್ ಎಲ್ಲಾ ಪ್ರಮಾಣವನ್ನೇ ಆತ್ಮ ತಿಳಿಯುತ್ತಾನೆ ವಿನಃ ಹ್ಮ್ ಪ್ರಮಾಣಗಳು ಆತ್ಮನನ್ನ ಅರಿಯಲಿಕ್ಕೆ ಅಸಮರ್ಥವಾದವು. ಹ್ಮ್ ಈ ಪ್ರಕಾರ ಹ್ಮ್ 6 ವಿಧ ಪ್ರಮೇಯಗಳಿರುತ್ತವೆ ಅಂದ್ರೆ ಪ್ರಮಾಣಗಳು ಇರುತ್ತವೆ. ಹ್ಮ್ ಇವುಗಳಲ್ಲಿ ಪ್ರತ್ಯಕ್ಷ ಪ್ರಮೇಯವು ಹ್ಮ್ ಘಟಾದಿಗಳನ್ನು ವಿಷಯ ಮಾಡುತ್ತವೆ. ಹ್ಮ್ ಪ್ರತ್ಯಕ್ಷ ಮಾಡುವಂತ ಕೊಡವನ್ನ ಬೆಳಗುತ್ತವೆ ವಿನಃ ಹ್ಮ್ ಆತ್ಮನನ್ನ ಬೆಳಗಲಿಕ್ಕೆ ಬರೋದಿಲ್ಲ. ಹ್ಮ್ ಅನುಮಿತಿ ಪ್ರಮೇಯವು ಅಗ್ನಿಯನ್ನ ವಿಷಯ ಮಾಡುತ್ತದೆ. ಹ್ಮ್ ಹೊಗೆ ಏನ್ ಹೇಳ್ತದ ಅಂದ್ರೆ ಕೆಳಗಡೆ ಬೆಂಕಿ ಅಂತ ಹೇಳ್ತದ. ಹೌದು. ಹೌದಿಲ್ಲ? ಹೌದು. ಅದರಂತೆ ಹ್ಮ್ ಶಾಬ್ದಿ ಪ್ರಮೇಯವು ಸ್ವರ್ಗವನ್ನು ವಿಷಯ ಮಾಡುತ್ತದೆ. ಹ್ಮ್ ಶಬ್ದ ಪ್ರಮಾಣದಿಂದ ಹ್ಮ್ ಹ್ಮ್ ಕಾಣದೇ ಇರುವಂತ ಹ್ಮ್ ಅನುಮಾನ ಪ್ರಮಾಣದಿಂದ ಕಾಣದೇ ಇರುವಂತ ಅಗ್ನಿಯನ್ನ ಹ್ಮ್ ಅನುಭವಕ್ಕೆ ತಂದು ಕೊಡ್ತದ. ಹ್ಮ್ ಮತ್ತ ಶಬ್ದ ಪ್ರಮಾಣದಿಂದ ನಾವೆಂದೂ ನೋಡದೇ ಇರುವಂತ ಕಾಣದೇ ಇರುವಂತ ಹ್ಮ್ ಕಲ್ಪನೆಗೆ ಕೂಡ ಅಸಾಧ್ಯವಾದಂತ ಸ್ವರ್ಗ ಲೋಕವನ್ನ ಹ್ಮ್ ಏನು ಮಾಡ್ತದಮ್ಮ ಅಂದ್ರೆ ಹ್ಮ್ ವಿಷಯವನ್ನು ಮಾಡುತ್ತದೆ. ಹ್ಮ್ ಆ ಶಬ್ದ ಪ್ರಮಾಣಕ್ಕೆ ಸ್ವರ್ಗವೇ ವಿಷಯ. ಹ್ಮ್ ಅದರಂತೆ ಅನುಮಾನ ಪ್ರಮಾಣಕ್ಕೆ ಬೆಂಕಿಯೇ ವಿಷಯ. ಹ್ಮ್ ಸಾದೃಶ್ಯ ಪ್ರಮಾಣಕ್ಕೆ ಆಕಳವೇ ವಿಷಯ. ಹ್ಮ್ ಇದರಂತೆ ಎಷ್ಟೇ ಪ್ರಮಾಣಗಳಿದ್ದರೂ ಕೂಡ ಹ್ಮ್ ಒಂದು ವಿಷಯವನ್ನ ಅಥವಾ ಒಂದು ವಸ್ತುವನ್ನ ತಿಳಿಯಲಿಕ್ಕೆ ಸಹಾಯ ಮಾಡುತ್ತವೆ ವಿನಃ ಹ್ಮ್ ಆದರೆ ಆತ್ಮನನ್ನ ಹ್ಮ್ ತಿಳಿಯಲಿಕ್ಕೆ ಈ ಪ್ರಮಾಣಗಳಿಂದ ಸಾಧ್ಯವಿಲ್ಲ. ಹ್ಮ್ ಈ ಪ್ರಕಾರ ಹ್ಮ್ ಇಷ್ಟೇ ಆಗಲಿ ಅದ್ವೈತ ಸ್ವರೂಪವಾದ ಆತ್ಮನನ್ನು ಈ ಪ್ರಮೆಗಳು ವಿಷಯ ಮಾಡುವುದಿಲ್ಲ. ಹ್ಮ್ ಈ ಪ್ರಮಾಣಗಳಿಗೆ ಆತ್ಮ ವಿಷಯವಲ್ಲ. ಹ್ಮ್ ಎಲ್ಲಿ ವಿಷಯ ಆದಂದ್ರೆ ಅಲ್ಲಿ ಒಂದು ವಸ್ತು ಆದ. ಹ್ಮ್ ಎಲ್ಲಿ ವಸ್ತು ಆದಂದ್ರೆ ಅದು ದೃಶ್ಯವಾಗ್ಯದ. ಹ್ಮ್ ಎಲ್ಲಿ ದೃಶ್ಯ ಇದೆ ಅಂದ್ರೆ ಅದು ಹುಟ್ಟಿದ್ದಾದ. ಹ್ಮ್ ಎಲ್ಲಿ ಹುಟ್ಟಿದೆ ಅಂದ್ಮೇಲೆ ಅದು ಹ್ಮ್ ನಾಶವಾಗುತ್ತದೆ. ಬೆಂಕಿ ಹುಟ್ಟಿದೆ ನಮ್ಮದು. ಹೌದು. ಬೆಂಕಿ ಹುಟ್ಟಿದೆ, ಹ್ಮ್ ಅದಕ್ಕೆ ಅದು ಅನುಮಾನ ಪ್ರಮಾಣಕ್ಕೆ ಬೆಂಕಿ ವಿಷಯ. ಹ್ಮ್ ಆದರೆ ಅದು ನಾಶ ಆಗ್ತದ. ಹ್ಮ್ ತನ್ನಷ್ಟಕ್ಕೆ ತಾನೇ ನಾಶ ಆಗಬಹುದು ಒಂದು. ಹ್ಮ್ ಇಲ್ಲವೆಂದರೆ ಹ್ಮ್ ಬಲಶಾಲಿಯಾದಂತ ಬೆಂಕಿಯನ್ನ ಹ್ಮ್ ಬಲಹೀನ ಮಾಡುವಂತ ಹ್ಮ್ ಶಕ್ತಿ ಉಳ್ಳಂತ ನೀರಿಗೆ ಹ್ಮ್ ಅದು ನಾಶ ಹೋಗ್ತದೆ. ಹೌದು. ಈಗಾಗಲೇ ಒಂದು ವಾಟ್ಸಪ್ ಅಲ್ಲಿ ಹಾಕಿ ನೋಡಿದಲ್ಲ. ಅಂದ್ರೆ ಹ್ಮ್ ಆ ಒಂದು ವಿಷಯವನ್ನ ಹ್ಮ್ ತಿಳಿಲಿಕ್ಕೆ ಸಾಧ್ಯವಿನ ಪ್ರಮಾಣಗಳು ಹ್ಮ್ ಆತ್ಮನನ್ನ ಅರಿಯಲಿಕ್ಕೆ ಹ್ಮ್ ಇವು ಪ್ರಮಾಣಗಳಲ್ಲ. ಯಾಕಲ್ಲ? ಪರಮಾತ್ಮ ಬೆಂಕಿಯಂತೆ, ಪರಮಾತ್ಮ ಆಕಳದಂತೆ. ಹ್ಮ್ ಅವನು ಹಾಗಿಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು.
ಅದಕ್ಕಾಗಿ ಹ್ಮ್ ಆದ್ದರಿಂದ ಈ ಜಡವಾದ ಪ್ರಮಾಣಗಳು ಹ್ಮ್ ಚೇತನ ಸ್ವರೂಪವಾದ ಆತ್ಮನನ್ನ ಅರಿತುಕೊಳ್ಳಲು ಹ್ಮ್ ಸಹಾಯಕಗಳು ಆಗುವುದಿಲ್ಲ ಈ ಪ್ರಮಾಣಗಳು. ಹ್ಮ್ ಲೋಕವನ್ನ ತಿಳಿಯಲಿಕ್ಕೆ ಸಹಾಯ ಮಾಡಬಹುದು, ಹ್ಮ್ ಪರಮಾತ್ಮನನ್ನ ತಿಳಿಯಲಿಕ್ಕೆ ಪ್ರಮಾಣಗಳು ನಿಸ್ಸಹಾಯಕಬಹುದು. ಅಂದ್ರೆ ಇದು ದೇವತೆಗಳನ್ನ ನಾವು ತಿಳಿಬಹುದಾ? ಅಂದ್ರೆ ತಿಳಿಬಹುದಮ್ಮ, ತಿಳಿಬಹುದು. ಯಾಕ ತಿಳಿಬಹುದು ಅಂದ್ರೆ ಅವ್ರಿಗಂದ್ರೆ ದೇವತೆಗಳು ಒಂದು ಆಕಾರ ಅದಲ್ಲಮ್ಮ, ದೇವತೆಗಳಿಗೂ ಒಂದು ನಾಮ ಅದ, ದೇವತೆಗಳಿಗೂ ಒಂದು ರೂಪ ಅದ. ದೇವತೆಗಳು ಕೂಡ ದಶಕಲ್ಪ ಆಯುಷ್ಯದ ಒಳಗಾಗಿ ದೇವರೆಂದರೂ ಕೂಡ ಸಾವು ತಪ್ಪದು ಅಂದ್ರು. ದೇವತೆಗಳೆಂದರೂ ಕೂಡ ಅವರಿಗೂ ಕೂಡ ಸಾವಿನಲ್ಲೇ ಇರುವವರು ವಿನಃ ಸಾವನ್ನ ಗೆದ್ದಂತವರು ಅಲ್ಲ. ಆ ಕಾರಣ ದೇವತೆಗಳನ್ನು ಕೂಡ ತಿಳಿಯಬಹುದು. ಯಾಕಂದ್ರೆ ಅವರು ಒಂದು ವಸ್ತು ಅಂತ ತೋರುವ ಒಂದು ವಸ್ತು. ಆದರೆ ಆತ್ಮ ತೋರದೆ ಇರುವಂತ ವಸ್ತು, ನಿರಾಕಾರ. ಆತ್ಮನು ಸ್ವತಃ ಪ್ರಮಾಣ ಸ್ವರೂಪನಾಗಿರುತ್ತಾನೆ. ಆತ್ಮ ಸ್ವತಃ ಪ್ರಮಾಣ. ಕಾರಣ ಏನಂದ್ರೆ ದೇವತೆಗಳನ್ನ ಕೂಡ ತಿಳಿಯಬಹುದು ಅನ್ನುವಂತ ಸಂಶಯ ಬಂದಾಗ ದೇವತೆಗಳನ್ನ ತಿಳಿದವರು ನೀವೇ ವಿನಃ ದೇವತೆಗಳು ನಿಮ್ಮನ್ನ ತಿಳಿದಿಲ್ಲ. ಹೌದಿಲ್ಲಮ್ಮ? ದೇವತೆಗಳನ್ನ ಕಾಣಬಹುದು, ನೋಡಬಹುದು ಅಂದಾಗ ನನ್ನ ಅರಿವಿನಿಂದ ನಾನು ದೇವತೆಗಳನ್ನ ನೋಡದೆ ವಿನಃ ನನ್ನ ಅರಿವಿನಿಂದ ಪರಮಾತ್ಮನನ್ನೇ ನೋಡದೆ ವಿನಃ ನನ್ನಲ್ಲಿ ನೋಡುವಂತ ಸಾಮರ್ಥ್ಯ ಇಲ್ಲದೆ ಇದ್ದರೆ ಎಂಥ ದೇವತೆಗಳಿದ್ದರೂ ಕೂಡ ನೋಡಲಿಕ್ಕೆ ಅಸಾಧ್ಯ. ಅಂದ್ರೆ ಆ ದೇವತೆಗಳನ್ನ ನೋಡುವಂತ ಅರಿವು, ಜ್ಞಾನ ಅದು ನಮ್ಮಲ್ಲೇ ಇದೆ. ನಮ್ಮ ಅರಿವಿನಿಂದ ದೇವತೆಗಳನ್ನ ತಿಳಿದಿವಿ, ನಮ್ಮ ಅರಿವಿನಿಂದ ಸಕಲ ಪ್ರಪಂಚವನ್ನ ತಿಳಿದಿವಿ, ನಮ್ಮ ಅರಿವಿನಿಂದ 6 ಪ್ರಮಾಣಗಳನ್ನ ತಿಳಿದಿವಿ, ನಮ್ಮ ಅರಿವಿನಿಂದ ನಮ್ಮ ಕರ್ಮಗಳನ್ನ ಮಾಡಿ ಸ್ವರ್ಗ ಲೋಕಕ್ಕೆ ಹೋದಿವಿ, ನಮ್ಮ ಅರಿವಿನಿಂದ ನಾವು ಮಾಡಿದ ಕರ್ಮಗಳಿಗೆ ನರಕ ಲೋಕಕ್ಕೆ ಹೋದಿವಿ. ನಮ್ಮ ಅರಿವಿನಿಂದಲೇ ನಾವು ಪರಮಾತ್ಮನನ್ನ ಕಂಡಿವಿ. ನಮ್ಮ ಅರಿವಿನಿಂದವೇ ನಾನು ಪರಬ್ರಹ್ಮ ಸ್ವರೂಪನಾದೆ. ಅಂದರೆ ಎಲ್ಲವನ್ನ ಕಾಣಲಿಕ್ಕೆ ಮುಖ್ಯವಾದ ಅರಿವು ನನ್ನಲ್ಲಿ ಆಗುವಂತ ಅರ್ಥ ಇದೆ. ಆ ಅರಿವನ್ನ ತಿಳಿಲಿಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ ಅಂತ. ಕಾರಣ ಆತ್ಮನು ಸ್ವತಃ ಪ್ರಮಾಣ. ಪ್ರಮಾತೃ ಪ್ರಮಾಣ ಪ್ರಮೇಯಗಳೆಂಬ ತ್ರಿಪುಟಿಗಳನ್ನು ಆತ್ಮನು ಸ್ವತಃ ಪ್ರಕಾಶಗೊಳಿಸುತ್ತಾನೆ. ಯಾವ ಜೀವಾತ್ಮನೇ ಇರ್ಲಿ ಅಥವಾ ಇಂದ್ರಿಯಾದಿಗಳೇ ಇರ್ಲಿ, ಹೊರಗಡೆ ಇರುವಂತ ವಿಷಯಾದಿಗಳೇ ಇರ್ಲಿ, ವಿಷಯಗಳು ಬಹಳ ಮನಮೋಹಕವಾಗಿರಬಹುದು, ಬಹಳ ಸುಂದರವಾಗಿರಬಹುದು. ಆ ಯಾವ ಲೋಕದ ಸುಂದರತ್ವವು, ಲೋಕದ ವಸ್ತುವಿನ ಯಾವ ಮನೋಹರವಾದ ದೃಶ್ಯವು ನಾನೇ ತಿಳಿಯಬೇಕು.
ನನ್ನ ಅರಿವಿನಿಂದ ನಾನು ಹ್ಮ್ ಈ ಲೋಕವನ್ನ ತಿಳಿದೇನೆ ವಿನಃ ಹ್ಮ್ ಲೋಕ ನಮ್ಮನ್ನ ತಿಳಿಯೋದಿಲ್ಲ. ಹ್ಮ್ ಸಾಮಾನ್ಯವಾಗಿ ಹ್ಮ್ ಒಂದು ಉದ್ಯಾನವನದಲ್ಲಿ ಹ್ಮ್ ಸುಂದರವಾದ ಹೂದೋಟದಲ್ಲಿ ಹ್ಮ್ ಎಲ್ಲಾ ಉದ್ಯಾನವನ ಸುಂದರವಾದ ತೋಟವನ್ನ ನಾವು ಸುತ್ತುತ್ತಾ 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 ಹೋಗ್ತೀವಿ. ಹೌದು. ನೋಡ್ತಾ ನೋಡ್ತಾ ಹೋಗ್ತೀವಿ. ಹ್ಮ್ ಎಷ್ಟು ಸುಂದರವಾಗಿ ಕಾಣುತ್ತದ ಮಧು, ಬಹಳ ಸುಂದರವಾಗಿ. ಹೌದು. ಹ್ಮ್ ಅಲ್ಲಿ ಇರುವಂತ ಯಾವ ಬಳ್ಳಿಗಳೇ ಇರ್ಲಿ, ಹ್ಮ್ ಹೂಗಳೇ ಇರ್ಲಿ, ಕೈದೋಟನೇ ಇರ್ಲಿ, ಹ್ಮ್ ಅಲ್ಲಿಯ ಪುಷ್ಪಗಳ ಸುಂದರ ಸುವಾಸನೆ ಇರ್ಲಿ, ಹ್ಮ್ ಎಲ್ಲವೂ ಕೂಡ ಇದ್ದರೂ ಹ್ಮ್ ಅದರ ಅರಿವು ಮಾಡಿಕೊಳ್ಳುವಂತ ಪುರುಷ ಹ್ಮ್ ಆ ಉದ್ಯಾನವನದಲ್ಲಿ ಇಲ್ಲದೆ ಇದ್ದರೆ ಹ್ಮ್ ಅವೆಲ್ಲವೂ ನಿಷ್ಫಲವು. ಹ್ಮ್ ಹೌದಿಲ್ಲಮ್ಮ? ಹೌದು. ಯಾಕಂದ್ರೆ ಯಾವ ಹೂವು ನಾನು ಹೂವಿದ್ದೀನಿ ಸುಂದರವಾಗಿದ್ದೀನಿ ಅಂತ ಹೇಳಕ್ ಬರಂಗಿಲ್ಲ. ಹೌದು. ಹ್ಮ್ ಜಡ ಇದೆ. ಹ್ಮ್ ಎಂಥ ಪುಷ್ಪ ಇದ್ರೂ ಕೂಡ ಹ್ಮ್ ವಿಶಿಷ್ಟವಾದ ಸುಗಂಧ ನನ್ನಲ್ಲಿದೆ ಅಂತ ಅದು ಹೇಳಿಲ್ಲ, ಹ್ಮ್ ಹೇಳಲಿಕ್ಕೆ ಬರೋದಿಲ್ಲ. ಹ್ಮ್ ಆದರೆ ಹ್ಮ್ ಅರಿವು ಉಳ್ಳಂತ ಚೈತನ್ಯವಾಗಿರತಕ್ಕಂತ ಒಬ್ಬ ಪುರುಷ, ಹ್ಮ್ ಒಬ್ಬ ಜೀವಿ, ಹ್ಮ್ ಅವನೇ ಎಲ್ಲವನ್ನ ಹ್ಮ್ ಕಣ್ಣಿನಿಂದ ರೂಪವನ್ನ ಪ್ರಕಾಶ ಮಾಡ್ತಾನ. ಹ್ಮ್ ಈ ಹೂವು ಹ್ಮ್ ಕೆಂಪಿದೆ, ಬಿಳಿ ಇದೆ, ಹಸಿರು ಇದೆ, ಕಪ್ಪಿದೆ, ನೀಲಿ ಇದೆ, ಗುಲಾಬಿ ಇದೆ. ಹ್ಮ್ ಯಾವ ಹೂವು ಹೇಳ್ತವ ನಮಗ? ಯಾವ ಹೂವು ಹೇಳಿಲ್ಲ. ಹೌದು. ಆದ್ರೆ ನಮ್ಮ ನೇತ್ರದಿಂದ ನಮ್ಮ ಅರಿವೆ ಹ್ಮ್ ನಮ್ಮ ನೇತ್ರದ್ವಾರದಿಂದ ಹೊರಗೋಗಿ ಹ್ಮ್ ಹೊರಗಿನ ಇಡೀ ಯಾವ ಬೃಂದಾವನವೇ ಇರಲಿ ಹ್ಮ್ ಅದರಲ್ಲಿ ಇರ್ತಕ್ಕಂಥ ಎಲ್ಲವನ್ನು ತಿಳಿತೀವಿ ನಾವು. ಹೌದು. ಹೂವಿನ ವಾಸನೆ, ಹ್ಮ್ ಹೂವಿನ ಆಕಾರ, ಹ್ಮ್ ಎಲ್ಲವನ್ನ ತಿಳಿಯುವಂಥದ್ದು, ಪ್ರಕಾಶ ಮಾಡುವಂಥದ್ದು ಹ್ಮ್ ನಮ್ಮಲ್ಲಿರುವಂತ ಅರಿವು. ಹೌದು. ಆ ಕಾರಣ ಹ್ಮ್ ಈ ಮೂರನ್ನ ಹ್ಮ್ ಆತ್ಮನು ಸ್ವತಃ ಪ್ರಕಾಶ ಮಾಡುತ್ತಾನೆ. ಹ್ಮ್ ನಮ್ಮೊಳಗಿದ್ದಂತ ಪ್ರಕಾಶಮಾನವಾದಂತ ಅರಿವು ಅಥವಾ ಆತ್ಮ ಅಂತೇನು ಹೇಳ್ತವಮ್ಮ, ಹ್ಮ್ ಆತ್ಮ ಹೇಗಿದೆ ಅಂದ್ರೆ ಹ್ಮ್ ಕೇವಲ ಹ್ಮ್ ಚೈತನ್ಯ ಅಥವಾ ಚೇತನ ಅಂದು. ಹ್ಮ್ ಅದು ಅಜಡವಾಗಿ ಚೇತನ ಸ್ವರೂಪವಾಗಿ ಹ್ಮ್ ಜಡವಾಗಿರತಕ್ಕಂತ ಎಲ್ಲಾ ಲೋಕಗಳನ್ನ ಪ್ರಕಾಶ ಮಾಡುವುದು, ತಿಳಿಯುವುದು ಹ್ಮ್ ನಮ್ಮ ಒಳಗಿನ ಅರಿವೇ ವಿನಃ ಹ್ಮ್ ನಮ್ಮಲ್ಲಿ ಅರಿವು ಇದ್ದಿಲ್ಲಂದ್ರೆ ಹ್ಮ್ ಜಗತ್ತೆಲ್ಲವೂ ಕೂಡ ಹ್ಮ್ ಜಡ ಸ್ವರೂಪ. ಹ್ಮ್ ನಮ್ಮ ಮನಸ್ಸನ್ನ ಬೆಳಗುವುದು ಅದೇ ಆತ್ಮ, ಹ್ಮ್ ಬುದ್ಧಿಯನ್ನ ಅರಿಯುವುದು ಅದೇ ಆತ್ಮ, ಹೌದು. ಇಂದ್ರಿಯಾದಿಗಳನ್ನ ಅರಿಯುವುದು ಅದೇ ಆತ್ಮ. ಹ್ಮ್ ಇಂದ್ರಿಯ ದ್ವಾರದಿಂದ ಹೊರಗೋಗಿ ಹ್ಮ್ ಶಬ್ದವನ್ನ ಕಿವಿಯಿಂದ ಕೇಳುವುದು ಅದೇ ಆತ್ಮ. ಹ್ಮ್ ನೇತ್ರದ್ವಾರದಿಂದ ಹೋಗಿ ರೂಪವನ್ನ ತಿಳಿಯುವುದು ಅದೇ ಆತ್ಮ. ಹ್ಮ್ ಇದೇ ರೀತಿಯಾಗಿ ಹ್ಮ್ ಎಲ್ಲವನ್ನ ಅರಿಯುವಂಥದ್ದು ಆತ್ಮ, ಹ್ಮ್ ಎಲ್ಲವನ್ನ ಪ್ರಕಾಶ ಮಾಡುವುದು ಆತ್ಮ ವಿನಃ ಹ್ಮ್ ಆತ್ಮನನ್ನ ಪ್ರಕಾಶ ಮಾಡಿಸುವ ವಸ್ತು ಮತ್ತೊಂದು ಇರುವುದಿಲ್ಲ. ಹೌದು. ಸಣ್ಣ ಉದಾಹರಣೆ ಅಂದ್ರೆ ಹ್ಮ್ ಜಗತ್ತಿನಲ್ಲಿ ಪ್ರತಿದಿನ ನಾವು ಉದಯ ಕಾಲದಿಂದ ಸಾಯಂಕಾಲ ಹ್ಮ್
ಆ ಕಾಲದವರೆಗೂ ಆಕಾಶದಲ್ಲಿ ಹ್ಮ್ ಸೂರ್ಯ ಬಹಳ ಪ್ರಕಾಶಮಾನವಾಗಿ ಬೆಳಗ್ತಾನೆ. ಹ್ಮ್ ಸೂರ್ಯ ಬೆಳಗ್ತಾನಲ್ಲಮ್ಮ, ಹೌದು. ಸೂರ್ಯನ ಬೆಳಕು, ಹ್ಮ್ ಆ ಬೆಳಕೆ ಜಗತ್ತೆಲ್ಲ ಬೆಳಗುವುದೇ ವಿನಃ ಹ್ಮ್ ಸೂರ್ಯನನ್ನ ನೋಡಲಿಕ್ಕೆ ಇನ್ನೊಂದು ಬೆಳಕಿನ ಸಹಾಯ ಬೇಕಾಗಿಲ್ಲ. ಹೌದು. ಆ ಸೂರ್ಯನನ್ನ ನೋಡ್ಬೇಕಾಗಿದ್ರೆ ದೀಪ ಹಚ್ಚಿ ನೋಡ್ತೀವಮ್ಮ ನಾವು? ಇಲ್ಲ. ಇಲ್ಲ. ದೀಪ ಹಚ್ಚಿ ನೋಡುವುದು ಅವಶ್ಯಕತೆ ಇಲ್ಲ. ಹ್ಮ್ ದೊಡ್ಡ ಲೈಟ್ ಹಾಕಿ ನೋಡುವ ಅವಶ್ಯಕತೆ ಇಲ್ಲ. ಹ್ಮ್ ಹ್ಮ್ ಕಾರಣ ಅದೇ. ನಾವು ಹಚ್ಚಿದಂತ ಬೆಳಕು ಹ್ಮ್ ಸೂರ್ಯನ ಬೆಳಕಿನಿಂದಲೇ ಗೊತ್ತಾಗ್ತದೆ ವಿನಃ ಹ್ಮ್ ಹ್ಮ್ ಸೂರ್ಯನನ್ನ ನೋಡಲಿಕ್ಕೆ ಇವು ಅಸಮರ್ಥವಾದುವಂತ. ಹೌದು. ಆದರೆ ಸೂರ್ಯನನ್ನ ಈಗ ನೋಡ್ತೀವಲ್ಲಮ್ಮ ನಾವು, ಹ್ಮ್ ಯಾರ ಬೆಳಕಿನಿಂದ ನೋಡ್ತೀವಿ ಅಂದ್ರೆ ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನ ನೋಡ್ತೀವಿ ನಾವು. ಹ್ಮ್ ಹೌದು. ಹೌದಿಲ್ಲ? ಹೌದು. ಅಲ್ಲಿ ಸೂರ್ಯನ ಅಂದ್ರೆ ಹ್ಮ್ ಅಷ್ಟು ದೂರ ಇರುವಂತ ಸೂರ್ಯನನ್ನ ಬೆಳಗುವಂತ ಹ್ಮ್ ಇನ್ನೊಬ್ಬ ಸೂರ್ಯನೇ ಜಗತ್ತಿನಲ್ಲಿ ಇಲ್ಲ. ಹೌದು. ಅಂದಾಗ ಆ ಸೂರ್ಯವನ್ನ ಎಲ್ಲರೂ ಕಂಡಿದ್ದವ್ರು ನೋಡ್ತೀವಿ. ಹ್ಮ್ ಕುರುಡರನ್ನ ಬಿಟ್ಟು ಕಂಡಿದ್ದವರೆಲ್ಲರೂ ಸೂರ್ಯನನ್ನ ನೋಡ್ತೇವೆ. ಹ್ಮ್ ಆ ಸೂರ್ಯನನ್ನ ನೋಡ್ಬೇಕಾಗಿದ್ರೆ ಯಾರ ಬೆಳಕು ಅಂದ್ರೆ ಹ್ಮ್ ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನು ನೋಡಿದಂತೆ. ಹ್ಮ್ ಹ್ಮ್ ಯಾಕಂದ್ರೆ ಸೂರ್ಯ ಸ್ವಯಂ ಪ್ರಕಾಶ. ಹ್ಮ್ ಹ್ಮ್ ಅದರಂತೆ ಹ್ಮ್ ಆತ್ಮನ ಬೆಳಕಿನಿಂದಲೇ ಸರ್ವ ಜಗತ್ತನ್ನ ನೋಡುತ್ತೇವೆ ವಿನಃ ಹ್ಮ್ ಜಗತ್ತಿನ ಯಾವ ವಸ್ತು ಆತ್ಮನನ್ನ ನೋಡಲಿಕ್ಕೆ ಬೆಳಗಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಹೌದು. ಮತ್ತ ಈಗ ಹೇಗೆ ನಾವು ಅನುಭವ ಮಾಡ್ತೀವಂದ್ರೆ ಹ್ಮ್ ನಮ್ಮಲ್ಲಿರುವಂತ ಆತ್ಮ ಸ್ವರೂಪದ ಅರಿವೇನಾದ ಹ್ಮ್ ಅರಿವು ಅಂತ ಕರಿತೀವಿ ನಾವು. ಅರಿವು ಹ್ಮ್ ಅರ್ಥಾತ್ ತಿಳಿಯುವಂತ ವಸ್ತು ಅಂತ. ಹ್ಮ್ ಹ್ಮ್ ಆ ತಿಳಿಯುವಂತ ವಸ್ತುವಿನ ಸಹಾಯದಿಂದನೇ ಹ್ಮ್ ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕಾಗದೆ ವಿನಃ ಹ್ಮ್ ಅನ್ಯ ವಸ್ತುಗಳನ್ನ ಸಹಾಯ ಇಲ್ಲಿ ಬೇಕಾಗಿಲ್ಲ. ಹ್ಮ್ ಹೌದು. ಆಮೇಲೆ ಅನ್ಯ ವಸ್ತುಗಳ ಸಹಾಯದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡಿದರೆ ಹ್ಮ್ ಎಂದೂ ಸಾಧ್ಯವಾಗುವುದಿಲ್ಲ. ಹ್ಮ್ ಸೂರ್ಯನ ಬೆಳಕಿನಿಂದಲೇ ನೋಡ್ಬೇಕು. ಹೌದು. ನನ್ನಲ್ಲಿ ಅರಿವಾದ ಜ್ಞಾನ ಅಂತ ತಿಳಿಬೇಕಾದರೆ ಹ್ಮ್ ನನ್ನ ಜ್ಞಾನದ ಅನುಭವದಿಂದಲೇ ನೋಡಬೇಕು ವಿನಃ ಹ್ಮ್ ಅನ್ಯ ಪ್ರಮಾಣಗಳಿಂದ ಇದು ಅಲ್ಲ ಅನ್ನುವಂತ ಮಾತು. ಹೌದು. ಹ್ಮ್ ಈ ರೀತಿ ಹ್ಮ್ ಆತ್ಮನು ಸ್ವತಃ ಪ್ರಕಾಶಗೊಳಿಸುತ್ತಾನೆ. ಹ್ಮ್ ಆತ್ಮನನ್ನು ಪ್ರಕಾಶಗೊಳಿಸುವ ಅಥವಾ ಬೆಳಗುವ ವಸ್ತುವು ಮತ್ತೊಂದು ಇರುವುದಿಲ್ಲ. ಹ್ಮ್ ಆತ್ಮನೇ ಸರ್ವವನ್ನು ಅರಿಯುತ್ತಾನೆ. ಹ್ಮ್ ಸರ್ವನು ಎಲ್ಲವನ್ನ ತಿಳಿಯುವಂತವನು ಆತ್ಮನೇ. ಹ್ಮ್ ಹೌದು. ದೇಹವನ್ನು ತಿಳಿಯುವವನು ಆತ್ಮನೇ, ಹ್ಮ್ ಇಂದ್ರಿಯಾದಿಗಳನ್ನು ತಿಳಿಯುವವನು ಆತ್ಮನೇ, ಹ್ಮ್ ಮನ ಬುದ್ಧಿ ಚಿತ್ತಗಳನ್ನು ತಿಳಿಯುವವನು ಆತ್ಮನೇ, ಹ್ಮ್ ಪ್ರಾಣವನ್ನ ತಿಳಿಯುವವನು ಆತ್ಮನೇ. ಹ್ಮ್ ಹೌದು. ಯಾಕೆಂದ್ರೆ ಹ್ಮ್ ಒಂದೊಂದು ಸಲ ಉಸಿರಾಟದ ಏರುಪೇರಾದಂತ ಸಂದರ್ಭದಲ್ಲಿ ಹ್ಮ್ ಪ್ರಾಣವೇ ನಮಗೆ ಎಂದು ಹೇಳಿಲ್ಲ. ಹ್ಮ್ ನಾನು ಹೆಚ್ಚು ಕಡಿಮೆ ಆಗಿದ್ದೇನೆ ಅಂತ ಎಂದು ಹೇಳಿಲ್ಲ. ಹ್ಮ್ ನಮ್ಮಲ್ಲಿರುವಂತ ಅರಿವು ಹೇಳ್ತದ ಹ್ಮ್ ಪ್ರಾಣಕ್ಕೆ ಏನೋ ವ್ಯತ್ಯಾಸ ಆಗ್ಯದಂತ. ಹ್ಮ್ ಹೌದಲ್ಲಮ್ಮ? ಹೌದು. ಪ್ರಾಣಕ್ಕೆ ವ್ಯತ್ಯಾಸ ಆಗ್ಯದ, ಹ್ಮ್ ಪ್ರಾಣಕ್ಕೆ ವ್ಯತ್ಯಾಸ ಆಗ್ಯದ ಅಂತ ಹೇಳ್ತೀವಂದ್ರೆ ಹ್ಮ್ ಹ್ಮ್ ಪ್ರಾಣ ನಾವಲ್ಲ ಅಂತ ಅರ್ಥ. ಹ್ಮ್ ಹೌದು.
ಅವ್ರಿಗೆ ಏನೋ ಆಗಿದೆ ಅಂದಾಗ ಹ್ಮ್ ಅವರಿಗೆ ಏನೋ ಆಗಿದೆ ಅಂತ ನಾವು ಹೇಳ್ತು ಅಂದ್ಮೇಲೆ ಹ್ಮ್ ಅವರು ನಾನಲ್ಲ. ಹ್ಮ್ ಹೌದಿಲ್ಲ? ಹೌದು. ಈಗ ನಿಮ್ಮ ಕೈಯಲ್ಲಿ ಒಂದು ಗ್ರಂಥ ಅಥವಾ ಪುಸ್ತಕ ಅಂತಿದೆ. ಹ್ಮ್ ಪುಸ್ತಕವೇ ನೀವಾಗಿದ್ದರೆ ಒಂದು ವೇಳೆ ಹ್ಮ್ ಪುಸ್ತಕದಲ್ಲಿರುವಂತ ಯಾವ ಶ್ಲೋಕವನ್ನಾಗಲಿ ಹ್ಮ್ ಯಾವ ಜ್ಞಾನವನ್ನಾಗಲಿ ಹ್ಮ್ ತಿಳಿಯಲಿಕ್ಕೆ ನಿಮಗ್ ಬರ್ತಿದ್ದಿಲ್ಲ. ಹೌದು. ಯಾವಾಗಮ್ಮ ಪುಸ್ತಕ ನೀವಾಗಿದ್ದೆ. ಹೌದು. ಹ್ಮ್ ಈಗ ಪುಸ್ತಕದಲ್ಲಿ ಗ್ರಂಥದಲ್ಲಿ ಇರುವಂತ ಶ್ಲೋಕಗಳನ್ನ, ಮಂತ್ರಗಳನ್ನ, ಪ್ರಾರ್ಥನೆಗಳನ್ನ ಹ್ಮ್ ನೀವು ತಿಳಿತೀರಂದ್ರೆ ಪುಸ್ತಕವನ್ನ ತಿಳಿಯೋರು ನೀವು ಬೇರೆ ಇದ್ದೀರಿ. ಹೌದು. ಅದಕ್ಕಾಗಿ ಇವು ತಿಳಿತೀರಂತ. ಹ್ಮ್ ಪ್ರಾಣಕ್ಕೆ ಏನು ಆಗಿದೆ ಅಂತ ನಾವು ಅರಿತೀವಂದ್ರೆ ಹ್ಮ್ ಪ್ರಾಣವೇ ನಾವಾಗಿದ್ದರೆ ಹ್ಮ್ ಅದನ್ನ ಹೇಳಲಿಕ್ಕೆ ಬರುವುದಿಲ್ಲ. ಹೌದು. ಅರ್ಥಾತ್ ಹ್ಮ್ ಪ್ರಾಣವೇ ಬೇರೆ, ಹೌದು. ನಾನು ಬೇರೆ. ಹ್ಮ್ ಪ್ರಾಣ ನನ್ನಿಂದ ಅದೇ. ತಿಳಿಸಿಕೊಳ್ಳುತ್ತದೆ, ಹ್ಮ್ ಹ್ಮ್ ನಾನು ತಿಳಿಯುತ್ತೇನೆ. ಹ್ಮ್ ತಿಳಿಸಿಕೊಳ್ಳುವ ವಸ್ತು ಹ್ಮ್ ತಿಳಿಯುವಂತ ವಸ್ತುವಿಗೆ ಎಂದೂ ಆಗೋದಿಲ್ಲ. ಹ್ಮ್ ತಿಳಿಸಿಕೊಂಬುವ ಗ್ರಂಥ ಹ್ಮ್ ತಿಳಿಯುವಂತ ನೀವು ಹ್ಮ್ ಹ್ಮ್ ಎಂದೂ ಆಗಲಿಕ್ಕೆ ಬರೋದಿಲ್ಲ. ಹೌದು. ಹ್ಮ್ ಕಾರಣ ಗ್ರಂಥ ಜಡ ಅದ. ಹ್ಮ್ ಜಡವಾದ ಗ್ರಂಥದ ಅರಿವನ್ನು ಮಾಡಿಕೊಳ್ಳುವುದು ತಿಳಿಯುವ ನಿಮ್ಮಲ್ಲಿ ಅರಿವಾದ, ಹ್ಮ್ ನಿಮ್ಮಲ್ಲಿ ಚೇತನ ಅದ. ಹ್ಮ್ ಗ್ರಂಥಗಳಲ್ಲಿ ಬೇಕಾದಷ್ಟು ಅನುಭವ ಅದ, ಇಲ್ಲಂತಲ್ಲ. ಹ್ಮ್ ಹ್ಮ್ ಆದರೆ ಗ್ರಂಥವನ್ನ ತಿಳಿಬೇಕಾಗಿದ್ರೆ ಹ್ಮ್ ನೀವು ಚೇತನವಾದ ಹ್ಮ್ ಅರಿವಿನಿಂದನೇ ತಿಳಿಯಬೇಕು ವಿನಃ, ಹ್ಮ್ ಕಾರಣ ಹ್ಮ್ ಅರಿಯುವ ನೀವು ಬೇರೆ, ಅರಿಸಿಕೊಳ್ಳುವ ಗ್ರಂಥ ಬೇರೆ. ಹೌದು. ತಿಳಿಸಿಕೊಳ್ಳುವ ವಸ್ತು ಯಾವಾಗ್ಲೂ ಜಡವಾಗಿರುತ್ತದಂತ. ಹೌದು. ಸ್ವಯಂ ಇತರ ಜ್ಞತ್ಯ ಶೂನ್ಯತ್ವಂ ಜಡತ್ವಂ. ಹ್ಮ್ ನೀವೇನಾದ್ರೂ ನೋಡ್ರಿ, ಬೆಲೆ ಬಾಳುವಂತ ಬಹಳ ವಸ್ತು ಇದೆ, ಹ್ಮ್ ಬೆಲೆ ಬಹಳ ಇದೆ, ಹ್ಮ್ ಆದರೆ ಅದಕ್ಕೆ ಹ್ಮ್ ಜಡತ್ವದ ರೂಪವಿದೆ. ಹ್ಮ್ ಒಂದು ರತ್ನವನ್ನ ಕೈಯಲ್ಲಿ ಹಿಡಿದು ನೋಡ್ರಿ, ಹ್ಮ್ ಬೆಲೆ ಬಹಳ ಇರಬಹುದು, ಹ್ಮ್ ಆದರೆ ಅದು ಜಡತ್ವಾದ, ಹ್ಮ್ ಜಡ ಆದದು. ಹ್ಮ್ ನಾನು ಬೆಲೆ ಬಾಳುವ ರತ್ನ ಅಂತ ಹೇಳಿಲ್ಲ, ಹ್ಮ್ ನಾನು ಇಷ್ಟು ಬೆಲೆಯನ್ನ ಬಾಳುತ್ತೇನೆ ಅಂತ ಕೂಡ ಯಾರಿಗೆ ಹೇಳಿಲ್ಲ. ಹ್ಮ್ ಯಾರಿಗನ ಹೇಳಿದ ನಮ್ಮದು ಇಲ್ಲ ಇಲ್ಲ. ಇಲ್ಲ. ಹ್ಮ್ ಒಬ್ಬ ಅರಿವುಳ್ಳಂತ ವ್ಯಕ್ತಿಯೇ ಹ್ಮ್ ಅದಕ್ಕೆ ರತ್ನ ಅಂತ ಕರದ, ಹ್ಮ್ ಆ ವ್ಯಕ್ತಿ ಹ್ಮ್ ತನ್ನ ಅರಿವಿನ ಮೂಲಕ ವ್ಯವಹಾರ ದೃಷ್ಟಿಯಿಂದ ಹ್ಮ್ ಇಷ್ಟು ಬೆಲೆ ಅಂತ ಕಟ್ಟಿದ. ಹ್ಮ್ ಅರಿವೇ ರತ್ನವನ್ನ ತಿಳಿದದ್ದು, ಅರಿವೇ ವ್ಯವಹಾರ ರೂಪಕದಿಂದ ಬೆಲೆಯನ್ನು ಕಟ್ಟಿದ್ದು. ಹ್ಮ್ ಅಂದ್ರೆ ಚೇತನ ಶ್ರೇಷ್ಠವಾದದ್ದೇ ವಿನಃ ಹ್ಮ್ ರತ್ನ ಶ್ರೇಷ್ಠವಾದದ್ದು ಅಲ್ಲ. ಹ್ಮ್ ಹೌದಲ್ಲ? ಹೌದು. ಅದೇ ಪ್ರಕಾರವಾಗಿ ಹ್ಮ್ ಇಲ್ಲಿಯೂ ಕೂಡ ಮಹಾತ್ಮರು ಹೇಳುವಂತೆ ಹ್ಮ್ ಆತ್ಮನನ್ನ ಪ್ರಕಾಶ ಮಾಡುವ ಮತ್ತೊಂದು ಇರುವುದಿಲ್ಲ, ಹ್ಮ್ ಆತ್ಮನೇ ಸರ್ವವನ್ನ ಅರಿಯುತ್ತಾನೆ. ಹ್ಮ್ ರತ್ನ ಇರ್ಲಿ, ಮುತ್ತು ಇರ್ಲಿ, ಹ್ಮ್ ವಜ್ರ ಇರ್ಲಿ, ವೈಢೂರಿ ಇರ್ಲಿ, ಗೋಮೇಧಕನೇ ಇರ್ಲಿ, ಹ್ಮ್ ಬಂಗಾರ ಇರ್ಲಿ, ಬೆಳ್ಳಿ ಇರ್ಲಿ, ಹ್ಮ್ ಈ ಎಲ್ಲವೂ ಕೂಡ ಜಡವಾದ ವಸ್ತುಗಳು. ಹ್ಮ್ ತಾವೇನಿದ್ದೀವಿ ಅಂತ ತಮ್ಮ ಜ್ಞಾನ ಇಲ್ಲ, ಹ್ಮ್
ಮತ್ತು ಇನ್ನೊಂದು ವಸ್ತುವನ್ನ ತಿಳಿಯುವಂತ ಜ್ಞಾನ ಕೂಡ ಇಲ್ಲ. ಹ್ಮ್ ಸಾಮಾನ್ಯವಾಗಿ ಹ್ಮ್ ನಾವು ದಾರಿ ಹಿಡಿದು ಹೋಗುವಾಗ ಹ್ಮ್ ಒಂದು ಪರ್ವತ ಅಂತ ಕಂಡಾಗ ಒಂದು ಉದ್ದನ ಅಗಲವಾದ ಕಲ್ಲು ಬಂಡೆ ಕಾಣಿಸ್ತವೆ. ಹ್ಮ್ ಆ ಕಲ್ಲು ಬಂಡೆಯ ಮಧ್ಯದಲ್ಲಿ ಒಂದು ಎತ್ತರವಾದ ಮರನು ಬೆಳೆದಿರ್ತದೆ. ಹ್ಮ್ ಪ್ರವಾಸ ಮಾಡುವಾಗ ಬಿಸಿಲು ಹೆಚ್ಚಾಗಿರ್ತದೆ. ಹ್ಮ್ ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಹ್ಮ್ ಆ ಮರದ ನೆರಳಿನ ಕೆಳಗೆ ಇರುವಂತ ಬಂಡೆಯ ಮೇಲೆ ಹ್ಮ್ ಸ್ವಲ್ಪ ಹೊತ್ತು ಹೋಗಿ ಕೊಡ್ತೀವಿ. ಹ್ಮ್ ನೀವು ಕೂತು ಮತ್ತೆ ವಿಶ್ರಾಂತಿಯನ್ನ ಪಡೆದು ಹ್ಮ್ ಬಂಡೆಯಿಂದ ಹೇಳುವಾಗ ಹ್ಮ್ ಎಂದೂ ಬಂಡೆಯಾಗಲಿ ಗಿಡದ ನೆರಳಾಗಲಿ ಹ್ಮ್ ನನ್ನ ಮೇಲೆ ಇಷ್ಟು ಜನ ಕೂತಿದ್ರು ಅದು ನಾನು ಕಲ್ಲು ಅಂತನೂ ಗೊತ್ತಿಲ್ಲ, ಆ ಮರಕ್ಕೆ ನಾ ಗಿಡ ಅಂತನೂ ಗೊತ್ತಿಲ್ಲ. ಹ್ಮ್ ಆ ಮರದ ನೆರಳಿನಲ್ಲಿ ಕುಂತವರು ಯಾರು ಅಂತ ಮರಕ್ಕೆ ಗೊತ್ತಿಲ್ಲ. ಹ್ಮ್ ನನ್ನ ಮೇಲೆ ಯಾರು ಕೂತಿದ್ದಾರೆ ಅನ್ನುವಂತ ಜ್ಞಾನ ಆ ಬಂಡೆಗಿಲ್ಲ. ಹ್ಮ್ ಹೌದಿಲ್ಲ? ಹೌದು. ಯಾಕಿಲ್ಲ ಅಂದ್ರೆ ಅವಕ್ಕೆಲ್ಲ ಜಡ ಅಂತ. ಹ್ಮ್ ಜಡ ಅಂದ್ರೆ ತಮ್ಮ ಜ್ಞಾನ ಇಲ್ಲ, ಸ್ವಯಂ ಅಂದ್ರೆ ಹ್ಮ್ ನಾನು ಯಾರಿದ್ದೇನೆ ಅನ್ನುವಂತ ಜ್ಞಾನ ಇಲ್ಲ. ಹ್ಮ್ ಪರರು ಅಂದ್ರೆ ಇನ್ನಿತರರು ಇತರರು ಹ್ಮ್ ಬಂದು ಯಾರು ಕೂತಿದ್ದಾರೆ ಅನ್ನುವಂತ ಜ್ಞಾನ ಕೂಡ ಹ್ಮ್ ಇಲ್ಲದಂತ ಹ್ಮ್ ವಸ್ತುಗಳಿಗೆ ಹ್ಮ್ ಶಾಸ್ತ್ರಗಳಲ್ಲಿ ಜಡ 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 ಅಂತ ಕರೆದಾರೆ. ಹ್ಮ್ ಅದರಂತೆ ಹ್ಮ್ ನಮ್ಮ ದೇಹ ಕೂಡ ಜಡ ಅದ ನೋಡ್ರಿ. ಹ್ಮ್ ಹೌದು. ದೇಹ ಜಡ, ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ. ಹ್ಮ್ ಇದು ಜಡವಾದ ದೇಹ ಅದ. ಹ್ಮ್ ಈ ದೇಹಕ್ಕ ಹ್ಮ್ ನಾನು ಯಾರು ಅಂತದ್ದೂ ಗೊತ್ತಿಲ್ಲ, ಹ್ಮ್ ನನ್ನವರು ಯಾರು ಅಂತ ಗೊತ್ತಿಲ್ಲ. ಹ್ಮ್ ಉದಾಹರಣೆ, ಹ್ಮ್ ನೀವು ಈಗ ಗ್ರಂಥವನ್ನ ನೋಡುವಂತ ಸಮಯದಲ್ಲಿ ಹ್ಮ್ ಒಂದು ಕೈಯನ್ನ ಅಥವಾ ಒಂದು ಕಾಲನ್ನ ಇನ್ನೊಂದು ಕಾಲಿನ ಮೇಲೆ ಹಾಕಿ ಹ್ಮ್ ಒಂದು ಕೈಯನ್ನ ಒಂದು ಕಾಲಿನ ಮೇಲೆ ಇಟ್ಟು ಹ್ಮ್ ಆ ಒಂದು ರೀತಿಯಲ್ಲಿ ಕುಂತು ಶಾಸ್ತ್ರ ಕೇಳ್ತೀರಂತ ಅನ್ಕೋರಿ. ಹ್ಮ್ ಸುಮ್ಮನೆ ಅನ್ಕೊಳ್ಳೋದು. ಹ್ಮ್ ಆದರೆ ಕಾಲಿನ ಮೇಲೆ ಕೈ ಇದೆ, ಹ್ಮ್ ಕೈ ಕೆಳಗೆ ಕಾಲಿದೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಅಥವಾ ಕಾಲಿದೆ, ಕಾಲಿನ ಕೆಳಗಡೆ ಇನ್ನೊಂದು ಕಾಲಿದೆ, ಹೌದು. ಒಂದ ಕಾಲಿನ ಮೇಲೆ ಇನ್ನೊಂದು ಕಾಲಿದೆ. ಹ್ಮ್ ಹೇಗಾದ್ರೂ ವಿಚಾರ ಮಾಡ್ರಿ. ಹ್ಮ್ ಹೌದು. ಆದರೆ ಹ್ಮ್ ಈ ಕಾಲಿಗೆ ಹ್ಮ್ ನನ್ನ ಮೇಲೆ ಕೈ ಇದೆ ಎನ್ನುವಂತ ಜ್ಞಾನ ಕಾಲಿಗಿಲ್ಲ. ಹ್ಮ್ ಕಾಲಿಗೆ ಯಾವ ಜ್ಞಾನ ಇಲ್ಲಮ್ಮ, ನನ್ನ ಮೇಲೆ ಒಂದು ಕೈ ಇದೆ ಎನ್ನುವಂತ ಜ್ಞಾನ ಕಾಲಿಗಿಲ್ಲ. ಹೌದು. ಹ್ಮ್ ನನ್ನ ಕೈಯಿನ ಕೆಳಗಡೆ ಕಾಲು ಇದೆ ಎನ್ನುವಂತ ಜ್ಞಾನ ಕೈಗಿಲ್ಲ. ಹೌದು. ಹ್ಮ್ ಯಾಕೆ ಅಂದ್ರೆ ಇವು ಜಡವಾದ ವಸ್ತು. ಹ್ಮ್ ಮತ್ತೆ ಈಗ ಕಾಲ ಮೇಲೆ ಕೈ ಇದೆ ಹ್ಮ್ ಅಥವಾ ಕೈಯ ಕೆಳಗಡೆ ಕಾಲು ಇದೆ ಅಂತ ಅರಿವು ಯಾರಿಗೆ ಆಯ್ತಂದ್ರೆ ಹ್ಮ್ ಕಾಲಿಗೂ ಆಗಿಲ್ಲ, ಕೈಗೂ ಆಗಿಲ್ಲ. ಹೌದು. ಇವೆರಡನ್ನ ತಿಳಿಯುವಂತ ಅರಿವು ಒಳಗಾದ ನಮಗೆ. ಹ್ಮ್ ಹ್ಮ್ ನಮಗರಿವಾದಲ್ಲ. ಹೌದು. ಆದರೆ ಮರಗಳಿಗೆ ಈ ಅರಿವಿಲ್ಲ, ಹ್ಮ್ ಕಲ್ಲುಗಳಿಗೆ ಈ ಅರಿವಿಲ್ಲ. ಹ್ಮ್ ಅದಕ್ಕಾಗಿ ಯಾರು ಕುಂತ್ರು ಯಾರು ಹೋದ್ರು ಅನ್ನುವಂತ ಜ್ಞಾನವೇ ಅವಕ್ಕಿಲ್ಲ. ಹ್ಮ್ ಆದರೆ ಜಡವಾದ ದೇಹದಲ್ಲಿ ಹ್ಮ್ ಚೈತನ್ಯವಾದಂತ ಆತ್ಮ ನೀನಿದ್ದಿ. ಹ್ಮ್
ಆ ಆತ್ಮನ ಅರಿವಿನಿಂದವೇ ಹ್ಮ್ ದೇಹವನ್ನ ಹ್ಮ್ ತಿಳಿದಿದ್ದೇವೆ ವಿನಃ ಹ್ಮ್ ಸ್ವತಃ ಹ್ಮ್ ಕಾಲಿಗೂ ಈ ಜ್ಞಾನ ಇಲ್ಲ, ಹ್ಮ್ ಕೈಗೂ ಜ್ಞಾನ ಇಲ್ಲ. ಹ್ಮ್ ಕೈ ಅಂತ ಈ ಕೈ ಎಂದಾದ್ರೂ ಹೇಳಿದ ನಾವು ಯಾರಿಗನ ಇಲ್ಲ. ಇಲ್ಲ. ಹ್ಮ್ ಕಾಲು ಅಂತ ಯಾರಿಗಾದ್ರೂ ಕಾಲು ಹೇಳಿದೇನಂದ್ರೆ ಅದು ಇಲ್ಲ. ಹ್ಮ್ ಹ್ಮ್ ಬಾಯಿ ಇದೆ, ನಾ ಬಾಯಿ ಅಂತ ಯಾರಿಗಾದ್ರೂ ಹೇಳಿದೇನಂದ್ರೆ ಹೇಳಿಲ್ಲ. ಇಲ್ಲ. ಕಣ್ಣು ಈ ನಾ ಕಣ್ಣಿದ್ದೀನಿ ಅಂತ ಹೇಳೇ ಇಲ್ಲ ಯಾರಿಗ. ಹೌದು. ಅದಕ್ಕೆ ಕಣ್ಣನ್ನ ಹ್ಮ್ ಹೇಳಕ್ ಬರ್ತಿತ್ತು ಅಂದ್ರೆ ಹ್ಮ್ ಬಾಯಿ ನಾನು ಬಾಯಿ ಅಂತ ಹೇಳಕ್ ಬರ್ತಿತ್ತು ಅಂದ್ರೆ ಹ್ಮ್ ಕೈ ನಾ ಕೈ ಅಂತ ಹೇಳಲಿಕ್ಕೆ ಬರ್ತಿತ್ತು ಅಂದ್ರೆ ಹ್ಮ್ ಕಾಲಿಗೆ ನಾ ಕಾಲು ಅಂತ ಹೇಳಲಿಕ್ಕೆ ಬರ್ತಿತ್ತು ಅಂದ್ರೆ ಹ್ಮ್ ನಾವು ಮಕ್ಕಳನ್ನಾಗಲಿ ಹ್ಮ್ ಬೆಳೆಯುವಂತ ಸಂದರ್ಭದಲ್ಲಿ ಹ್ಮ್ ನಿನ್ ಕಣ್ಣು ಎಲ್ಲಿದೆ ತೋರಿಸು ಅಂತ ಕೇಳ್ತೀವಿ. ಹೌದು. ಹೌದಿಲ್ಲಮ್ಮ? ಹೌದು. ಕಣ್ಣೇ ಅದು ಕಣ್ಣಂತ ಹೇಳಂಗಿದ್ರೆ ಹ್ಮ್ ಮಗುವಿಗೆ ನಿನ್ನ ಕಣ್ಣು ಎಲ್ಲಿ ಅದಂತ ನಾವು ಕೇಳೋ ಅವಶ್ಯಕತೆ ಇದ್ದಿಲ್ಲ ಅಂತ. ಹೌದು. ಆದರೆ ಹ್ಮ್ ಆ ಮಗು ಹೇಳ್ತದ ಕಣ್ಣು ಇಲ್ಲಿದೆ, ಹ್ಮ್ ಬಾಯಿ ಅಂದ್ರೆ ಇಲ್ಲಿದೆ, ಹ್ಮ್ ಕೈ ಅಂದ್ರೆ ಇಲ್ಲಿದೆ, ಹ್ಮ್ ಕಾಲು ಅಂದ್ರೆ ಇಲ್ಲಿದೆ ಅಂತ ಅದು ಹೇಳ್ತದ. ಹ್ಮ್ ಅಂದ್ರೆ ಏನ್ ಅರ್ಥ ಆಯ್ತಮ್ಮ? ಹ್ಮ್ ಇಂದ್ರಿಯಾದಿಗಳು ಕೂಡ ಜಡನೆ. ಹ್ಮ್ ಯಾರಾದ್ರೂ ಕಣ್ಣು ಎಲ್ಲಿದೆ ಅಂದ್ರೆ ಕಣ್ಣು ಹೇಳ್ಬೇಕಾಗಿತ್ತು, ಅಮ್ಮ ನಾನು ಇಲ್ಲಿದ್ದೀನಿ ಅಂತ ಎಂದು ಹೇಳಿಲ್ಲ. ಹೌದು. ನಿನ್ನ ಕಾಲು ಎಲ್ಲಿದೆ ಅಂದ್ರೆ ಹ್ಮ್ ಅಮ್ಮ ನನ್ನ ಕಾಲು ಇಲ್ಲಿದೆ ಅಂತ ಕಾಲು ಹೇಳಿಲ್ಲ. ಹ್ಮ್ ಮಗುವಿನ ಅರಿವು ಹೇಳ್ತದ ನಿಮ್ಗೆ. ಹೌದು. ಮಗುವಿನ ಜ್ಞಾನ ಹ್ಮ್ ಕಣ್ಣು ಇಲ್ಲಿದೆ, ಕಿವಿ ಇಲ್ಲಿದೆ, ಮೂಗು ಇಲ್ಲಿದೆ, ಕಾಲು ಇಲ್ಲಿದೆ, ಕೈ ಇಲ್ಲಿದೆ ಅಂತ ಹೇಳ್ತದೆ. ಹೌದು. ಹೌದು. ಅಂದ್ರೆ ಅರ್ಥಾತ್ ದೇಹ ಕೂಡ ಜಡವಾದ ವಸ್ತು. ಹ್ಮ್ ಈ ಜಡವಾದ ವಸ್ತುವನ್ನ ಹ್ಮ್ ಬೆಳಗುವಂತ ವಸ್ತು ಯಾವುದಂದ್ರೆ ಆತ್ಮ ಅಂತ. ಹ್ಮ್ ಆತ್ಮ ಅಂದ್ರೆ ಅರಿವು. ಹ್ಮ್ ಕಾರಣ ಹ್ಮ್ ಸ್ವಯಂ ವೇದ್ಯ ಅಂದ್ರು. ಹ್ಮ್ ಆತ್ಮನನ್ನ ತಿಳಿಲಿಕ್ಕೆ ಪ್ರಮಾಣಗಳು ಬೇಕಾಗಿಲ್ಲ, ಹ್ಮ್ ಪ್ರಮೇಯೂ ಬೇಕಾಗಿಲ್ಲ, ಹ್ಮ್ ಪ್ರಮಾತೃ ಬೇಕಾಗಿಲ್ಲ, ಹ್ಮ್ ಯಾವುದು ಒಂದು ಬೇಕಾಗಿಲ್ಲ. ಹ್ಮ್ ಅದು ಸ್ವಯಂ ಸಿದ್ಧ. ಹ್ಮ್ ಸ್ವಯಂ ಅಂತ ಹ್ಮ್ ಅಂದ್ರೆ ಪರರಿಂದ ಹುಟ್ಟಿದ್ದಲ್ಲ ಅಂತ. ಹ್ಮ್ ಉಳಿದಂತ ಎಲ್ಲಾ ವಸ್ತು ಹುಟ್ಟಿದ್ವು ಹೇಗೆ ಅಂದ್ರೆ ಹ್ಮ್ ಪರಾವಲಂಬನೆಯಿಂದ. ಹ್ಮ್ ಇನ್ನೊಂದರ ಅವಲಂಬನೆಯಿಂದ ಇನ್ನೊಂದು ಹುಟ್ಟಿದೆ. ಹೌದು. ಸ್ವಯಂ ಸಿದ್ಧ ಅಲ್ಲ ಇವು. ಹ್ಮ್ ಬಂಗಾರ ಇದೆ ಅಂದ್ರೆ ಹ್ಮ್ ಸ್ವಯಂ ಅಲ್ಲ ಅದು. ಹ್ಮ್ ಅದೊಂದು ಲೋಹವನ್ನ ಹ್ಮ್ ಲೋಹದ ಅವಲಂಬನೆಯಿಂದ ಬಂಗಾರ ತೋರ್ತದೆ. ಹ್ಮ್ ಒಂದು 2,000 ರೂಪಾಯಿಯ ನೋಟಿನ ಕೋಟಿ ದುಡ್ಡು ನಮಗ್ ಕಾಣಿಸ್ತದಂದ್ರೆ ಆ ನೋಟು ಸ್ವಯಂ ಸಿದ್ಧ ಅಲ್ಲ. ಕಾಗದದ ಅವಲಂಬನೆಯಿಂದ ನಮಗೇನ್ ತೋರ್ತದಮ್ಮ, ನೋಟ್ ಆಗಿ ಪರಿವರ್ತನೆ ಆಗ್ಯದ. ಕಾಗದ ಆದಲ್ಲ ಮದ್ರಾಗ ನೋಟ್ ಅನ್ನೋದು ಇಲ್ಲವೇ ಇಲ್ಲ. ಇರೋದೇನದ ಕಾಗದ. ಆ ಕಾಗದಕ್ಕೆ ನಾವು ನೋಟು ಅಂತ ನಾಮಕರಣ ಮಾಡಿದ್ವಿ. ವಿಚಾರ ಮಾಡಿ ನೋಡಿದ್ರೆ ಕಾಗದ. ಅದರಂತೆ ಬಂಗಾರವನ್ನ ವಿಚಾರ ಮಾಡಿದಾಗ ಅದು ಒಂದು ಜ್ಞಾನಿಗಳ ದೃಷ್ಟಿಯಲ್ಲಿ ಲೋಹ. ಅದೊಂದು ಲೋಹ, ತಾಮ್ರದ ಲೋಹ, ಉಕ್ಕಿನ ಲೋಹ, ಅನಂತ ರೀತಿ ಲೋಹಗಳು ಹೇಗೆ ಉಂಟೋ
ಅದೇ ಪ್ರಕಾರವಾಗಿ ಬಂಗಾರವು ಕೂಡ ಒಂದು ಪ್ರಕೃತಿಯ ಧರ್ಮದಿಂದ ಅದು ಒಂದು ಲೋಹ. ಹ್ಮ್ ಆದರೆ ಹ್ಮ್ ನಮಗೆ ಏನಾಗಿದೆಂದ್ರೆ ಹ್ಮ್ ಇವೆಲ್ಲವೂ ಕೂಡ ಸ್ವಯಂ ಸಿದ್ಧವಾದ ವಸ್ತುಗಳಲ್ಲ. ಹ್ಮ್ ಒಂದರ ಅವಲಂಬನೆಯಿಂದ ಇನ್ನೊಂದು ಹುಟ್ಟ್ಯಾವ. ಹ್ಮ್ ನಮ್ಮ ದೇಹ ಕೂಡ ಹ್ಮ್ ಹೇಗೆ ಹುಟ್ಟಿದೆ ಅಂದ್ರೆ ಹ್ಮ್ ತಂದೆ ತಾಯಿಯ ಅವಲಂಬನೆಯಿಂದ ಹ್ಮ್ ಈ ದೇಹ ತೋರ್ತದ. ಹ್ಮ್ ಇಲ್ಲಿ ಇಷ್ಟೇ ವಿಚಾರ ಮಾಡ್ಬೇಕಮ್ಮ ಅಷ್ಟೇ. ಹ್ಮ್ ಆದ್ರೆ ಈ ದೇಹ ಯಾಕೆ ಬಂತು ಅಂದ್ರೆ ಅದು ಕರ್ಮಜನ್ಯ ಶರೀರ ಅಂತ. ಹ್ಮ್ ಹ್ಮ್ ಕರ್ಮದ ಅವಲಂಬನೆಯಿಂದ ತಂದೆ ತಾಯಿಯಲ್ಲಿ ಹ್ಮ್ ಇದು ತೋರಿ ಹ್ಮ್ ಮತ್ತೆ ಹುಟ್ಟಿ ಹ್ಮ್ ತೋರುವ ತನುವಾಯಿತು. ಹ್ಮ್ ಎಲ್ಲರಿಗೆ ಕಾಣುವಂತ ಶರೀರ. ಹ್ಮ್ ಯಾವುದೋ ಹಟ್ಟಿ ಚಿನ್ನದ ಗಣಿಯಲ್ಲಿ ಕಲ್ಲಿನ ಮಧ್ಯದಲ್ಲಿ ಹ್ಮ್ ಎಲ್ಲೋ ಸಿಕ್ಕು ಬಿದ್ದಂತ ಹ್ಮ್ ಒಂದು ಲೋಹವೇ ಹ್ಮ್ ಸಂಸ್ಕಾರವನ್ನ ಕೊಂಡಾಗ ಹ್ಮ್ ಅದು ಬಂಗಾರದ ಗಟ್ಟಿಯಾಗಿ ಹ್ಮ್ ನಂತರವ ಒಂದು ಬಂಗಾರದ ಬಿಸ್ಕೆಟ್ ಆಗಿ ಹ್ಮ್ ಮತ್ತೆ ಸಂಸ್ಕಾರಗೊಂಡಾಗ ಬಂಗಾರದ ಆಭರಣವಾಗಿ ತೋರ್ತದೆ ನಮ್ಗೆ. ಹೌದು ಹೌದಲ್ಲ? ಹೌದು ಅದರಂತೆ ಹ್ಮ್ ದೇಹ ಕೂಡ ಹ್ಮ್ ಸಂಸ್ಕಾರ ರೂಪವಾಗಿ ತೋರುವ ತನುವಾಯಿತು. ಹ್ಮ್ ನೇರವಾಗಿ ನಾವು ಹಟ್ಟಿ ಚಿನ್ನದ ಗಣಿಯಲ್ಲಿರುವಂತ ಕಲ್ಲನ್ನ ತಂದು ಹ್ಮ್ ಕಿವಿಯಲ್ಲಿ ಬೆಂಡಾಲಿ ಅಂತ ಹಾಕಕ್ ಬರಂಗಿಲ್ಲ, ಹ್ಮ್ ಕೊರಳಲ್ಲಿ ಸರ ಅಂತ ಹಾಕ್ಲಿಕ್ ಬರಂಗಿಲ್ಲ, ಹ್ಮ್ ಇನ್ನೂ ಆಭರಣದ ಸಾಮಾನುಗಳನ್ನ ಧರಿಸಲಿಕ್ಕೆ ಬರೋದಿಲ್ಲ. ಹೌದು ಯಾವಾಗ ಅದು ಧರಿಸಲಿಕ್ಕೆ ಸಾಧ್ಯ ಅಂದ್ರೆ ಹ್ಮ್ ಅದು ಸಂಸ್ಕಾರಗೊಂಡು ಆಭರಣ ಆದಾಗ ಹ್ಮ್ ಅದೇ ಆಭರಣವನ್ನ ಧರಿಸಲಿಕ್ಕೆ ಒಂದು ಸಾಧನ. ಹ್ಮ್ ಹೌದು ಅದಕ್ಕೆ ನಮ್ಮ ಶರೀರ ಹಿಂದಿನ ಜನ್ಮದ ಶರೀರ, ಹ್ಮ್ ಆ ಶರೀರದಲ್ಲಿ ಅಜ್ಞಾನದಿಂದ ನಮ್ಮ ಸ್ವರೂಪವನ್ನ ನಾವು ಮರೆತು ಹ್ಮ್ ಅನಂತ ಲೋಕಗಳಲ್ಲಿ ವಾಸಿಸಿ ಹ್ಮ್ ನಂತರ ಇಲ್ಲಿಗೆ ಅಲೆಮಾರಿಗಳಂತೆ ಅಲಿದು ಹ್ಮ್ ಕೊನೆಗೆ ನಾವು ಮತ್ತೆ ಇಲ್ಲಿ ಬಂದು ತೋರ್ಲಿಕ್ಕತ್ತೀವಿ. ಹೌದು ಇದರಂತೆ ಹ್ಮ್ ಆತ್ಮನು ಕೂಡ ಹ್ಮ್ ತೋರುವನೆ ಅಂದ್ರೆ ತೋರೋದಿಲ್ಲ ಅಂತ. ಹ್ಮ್ ಹೌದು ಯಾಕೆ ತೋರೋದಿಲ್ಲ ಅಂದ್ರೆ ಇವೆಲ್ಲ ಜಡವಾದವು. ಹ್ಮ್ ಹೌದು ಗಣಿಯೊಳಗಿದ್ದಗನು ಜಡ ಇತ್ತು, ಹ್ಮ್ ಸಂಸ್ಕಾರ ಕೊಟ್ಟಾಗ ಗಟ್ಟಿಯಾದಾಗ ಬಂಗಾರ ಜಡ ಆಯ್ತು, ಹ್ಮ್ ಬಿಸ್ಕಿಟ್ ಆದಾಗ ಅದು ಜಡ ಆಯ್ತು, ಹ್ಮ್ ಆಭರಣವಾದಾಗ ಜಡ ಆಯ್ತು, ಹ್ಮ್ ಆಭರಣಗಳನ್ನ ಧರಿಸಿದಾಗ ಕೂಡ ಅದು ಜಡವಾದದ್ದೇ. ಹೌದು ಆದರೆ ಆತ್ಮ ಹ್ಮ್ ಈ ರೀತಿಯಾಗಿ ಹ್ಮ್ ಮೊದಲು ಹುಟ್ಟಿ ಹ್ಮ್ ಆಮೇಲೆ ಸಂಸ್ಕಾರ ರೂಪವಾಗಿ ಹ್ಮ್ ಆಮೇಲೆ ಅವನಿಗೆ ವಿವೇಕ, ವೈರಾಗ್ಯ, ಯೋಗ ಸಾಧನಗಳ ಒಡಗೂಡಿ ಹ್ಮ್ ಯಮ ನಿಯಮ ಅಷ್ಟಾಂಗ ಯೋಗವನ್ನ ಮಾಡಿ ಹ್ಮ್ ಈಗ ಸಂಸ್ಕಾರದಿಂದ ಆತ್ಮ ಆಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹ್ಮ್ ಹೇಳಕ್ ಬರುತ್ತ ನಮ್ಮ ಆತ್ಮಗೆ? ಇಲ್ಲ ಇಲ್ಲ. ಹ್ಮ್ ಅದೇ ಪ್ರಕಾರವಾಗಿ ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ಹ್ಮ್ ಅವನು ಸ್ವಯಂ ಸಿದ್ಧ. ಹ್ಮ್ ಹೌದು ಕಾರಣ ಆತ್ಮನನ್ನು ಪ್ರಕಾಶಗೊಳಿಸುವ ಶಕ್ತಿಯು ಹ್ಮ್ ಜಡವಾದ ಶ್ರುತಿ ವಾಕ್ಯಗಳಿಗೆ ಇರುವುದಿಲ್ಲ ಅಂದ್ರು. ಹ್ಮ್ ಯಾವ ಶ್ರುತಿ ವಾಕ್ಯ ಅಂದ್ರೂ ಕೂಡ, ವೇದ ವಾಕ್ಯ ಅಂದ್ರೂ ಕೂಡ, ಹ್ಮ್ ಯಾವ ತತ್ವಮಸಿ ಮಹಾವಾಕ್ಯವಾಗಲಿ, ಹ್ಮ್
ಶ್ರುತಿಯಲ್ಲಿ ಇರುವಂತ ಇನ್ನೂ ಅನೇಕ ವಾಕ್ಯಗಳಿದ್ರೂ ಕೂಡ ಹ್ಮ್ ಈ ವಾಕ್ಯಗಳಿಂದಲೂ ಕೂಡ ಹ್ಮ್ ಈ ಶಕ್ತಿಯನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಇಲ್ಲಿ ಆತ್ಮನು ಹ್ಮ್ ಪ್ರಮಾಣಕ್ಕೆ ಅತೀತನೆಂಬ ಭಾವ. ಹ್ಮ್ ಪ್ರಮಾಣವನ್ನೇ ತಿಳಿಯುವವನು. ಹ್ಮ್ ಕಾರಣ ಹ್ಮ್ ಪ್ರಮಾಣಗಳು ತಿಳಿಸಿಕೊಳ್ಳುವವು, ಹ್ಮ್ ಪ್ರಮಾಣಗಳನ್ನು ತಿಳಿಯುವವನು ಆತ್ಮ. ಹ್ಮ್ ಆ ಕಾರಣ ತಿಳಿಸಿಕೊಳ್ಳುವ ಪ್ರಮಾಣಗಳೆಲ್ಲವೂ ಜಡವಾದವುಗಳು. ಹ್ಮ್ ತಿಳಿಯುವಂತ ಆತ್ಮ ಚೇತನವಾದಂಥವು. ಹ್ಮ್ ಹ್ಮ್ ಇದು ಹ್ಮ್ ಅನುಭವ ಸಿದ್ಧಾಂತ. ಹ್ಮ್ ಪ್ರಮಾಣ ಅತೀತ. ಹ್ಮ್ ಆ ಕಾರಣ ಹ್ಮ್ ಪ್ರತ್ಯಕ್ಷಮು ಉಪಮತಿಯ ಶಾಬ್ದ ಅನುಮಾನ ಅರ್ಥಾಪತ್ಯ ಹ್ಮ್ ಭಾವಂಗಳಿಗೆ ವಿಷಯ ಹ್ಮ್ ಘಟ ಗಂಧರ್ವ ಮತ್ತು ಅಗ್ನಿ ಹ್ಮ್ ಸ್ವರ್ಗ ಅನ್ಯ ಶೂನ್ಯಗಳು ಅರಿಯಲಿಕ್ಕೆ 6 ಪ್ರಮೆಗಳು ಸಾಧನ. ಹ್ಮ್ ಮಾತ್ರಾದಿ ತ್ರಿಪುಟಿಗಳೆಂ ನಿಲ್ಕದ ಅದ್ವೈತ ತತ್ವವ ಹ್ಮ್ ತ್ರಿಪುಟಿಗಳ ಬೆಳಗುತ್ತಾ ತಾನಿಪ್ಪದು ಹ್ಮ್ ಆತ್ಮನಂ ಪವಣದಿಂದ ಅರಿಯಲಿಕ್ಕೆ ಅಳವಲ್ಲ. ಹ್ಮ್ ಮತ್ತೆ ಹೆಂಗ್ ತಿಳ್ಕೊಬೇಕ್ರಿ ಅಂದ್ರೆ ಹ್ಮ್ ಸ್ವಾನುಭಾವ ಸಂವೇದ್ಯ ಅಂತ. ಹ್ಮ್ ಸ್ವಾನುಭಾವದಿಂದ ತಿಳಿಬೇಕಮ್ಮ. ಹ್ಮ್ ಸ್ವಾನುಭಾವ ಅಂದ್ರೇನು? ಹ್ಮ್ ಜಡವಾದ ಹ್ಮ್ ಸ್ಥೂಲ ದೇಹವನ್ನ, ಹ್ಮ್ ಜಡವಾದ ಪ್ರಪಂಚವನ್ನ, ಹ್ಮ್ ಅದು ಜಾಗ್ರಾವಸ್ಥೆಯಲ್ಲಿ. ಹ್ಮ್ ದೇಹ ಜಡಾದ, ಹ್ಮ್ ಜಗತ್ತು ಜಡಾದ. ಹ್ಮ್ ಹ್ಮ್ ಅದು ಅವಸ್ಥೆ ಏನದ? ಹ್ಮ್ ಜಾಗ್ರಾವಸ್ಥೆ. ಹ್ಮ್ ಅದರಂತೆ ಸ್ವಪ್ನಾವಸ್ಥೆ ಸುಷುಪ್ತ ಅವಸ್ಥೆಯನ್ನ ಹ್ಮ್ ತಿಳಿಯುವಂತ ಅರಿವು ನಮ್ಮಲ್ಲಿ ಸ್ವಯಂ ಸಿದ್ಧ. ಹ್ಮ್ ಆ ಕಾರಣಕ್ಕಾಗಿ ಹ್ಮ್ ಜಾಗೃತ ಅವಸ್ಥೆಯ ಎಲ್ಲಾ ಹ್ಮ್ ನೆನಪುಗಳನ್ನ ನಾನೇ ತಿಳ್ತೀನಿ, ಹ್ಮ್ ಸ್ವಪ್ನದ ಕನಸುಗಳನ್ನ ನಾನೇ ತಿಳ್ತೀನಿ, ಹ್ಮ್ ನಿದ್ರೆಯ ಆನಂದವನ್ನ ನಾನೇ ತಿಳಿಯುತ್ತೇನೆ. ಹ್ಮ್ ಹ್ಮ್ ಆದರೆ 3 ಅವಸ್ಥೆಗಳು ಒಂದರ ಒಳಗೆ ಒಂದಿಲ್ಲ. ಹ್ಮ್ ಜಾಗೃತ ಅವಸ್ಥೆ ಬಂದಾಗ ಸ್ವಪ್ನ ಇಲ್ಲ ಅಲ್ಲಿ. ಹ್ಮ್ ಸ್ವಪ್ನದ ಅವಸ್ಥೆಯಲ್ಲಿ ಜಾಗ್ರನೂ ಇಲ್ಲ, ನಿದ್ರೆನೂ ಇಲ್ಲ. ಹ್ಮ್ ಸ್ವಪ್ನಾವಸ್ಥೆಗೆ ಹ್ಮ್ ಗಾಢವಾದ ನಿದ್ರೆಯಲ್ಲೂ ಸ್ವಪ್ನ ಬೆಳಂಗಿಲ್ಲ. ಹ್ಮ್ ಸ್ವಪ್ನ ಅಂದ್ರೆ ಕನಸಮ್ಮ. ಹೌದು. ಮತ್ತೆ ಜಾಗೃತ ಅವಸ್ಥೆಯಲ್ಲೂ ಕೂಡ ಹ್ಮ್ ಕನಸುಗಳು ಬೀಳೋದಿಲ್ಲ. ಹೌದು. ಅಂದ್ರೇನು? ಸ್ವಪ್ನಾವಸ್ಥೆ ಬೇರೆ, ಹ್ಮ್ ಅದರಲ್ಲಿ ಜಾಗ್ರಿಲ್ಲ, ನಿದ್ರೆ ಇಲ್ಲ. ಹ್ಮ್ ನಿದ್ರಾವಸ್ಥೆಗೆ ಬಂದಾಗ ಹ್ಮ್ ಸರಿ. ಸ್ವಪ್ನಾವಸ್ಥೆ ಇಲ್ಲ, ಜಾಗ್ರಾವಸ್ಥೆ ಇಲ್ಲ. ಹ್ಮ್ ಆದ್ರೆ 3 ಅವಸ್ಥೆಗಳಲ್ಲಿ ಅರಿಯುವಂತ ಸ್ವಯಂ ಸಿದ್ಧನಾದ ಆತ್ಮ ನೀನಿದ್ದಲ್ಲ. ಹೌದು. ನೀನಿದ್ದದಕ್ಕೆ ಹ್ಮ್ ಅದನ್ನು ತಿಳಿದಿದ್ದಿ, ಅದರ ನೆನಪು ಆದ. ಹ್ಮ್ ಸ್ವಪ್ನವನ್ನ ತಿಳಿದಿದ್ದಿ, ಸ್ವಪ್ನದ ಅರಿವು ಆದ. ಹ್ಮ್ ಹ್ಮ್ ನಿದ್ರೆಯನ್ನ ತಿಳಿದಿದ್ದಿ, ನಿದ್ರೆಯ ಆನಂದನ ಆದ. ಹೌದು. ಯಾಕಿದೆ ಅಂದ್ರೆ ಹ್ಮ್ 3 ಅವಸ್ಥೆಗಳು ಒಂದರ ಒಳಗೊಂದಿಲ್ಲ. ಹ್ಮ್ 3 ಅವಸ್ಥೆಗಳನ್ನರಿಗುತ್ತಾ ಬೇರೆ ಸಾಕ್ಷಿಕನಾಗಿ ನೀನಿದ್ದು, ಹ್ಮ್ ಬೇರೆ ಸಾಕ್ಷಿಯಾಗಿ ನೀಡುವ ಕಾರಣ ಹ್ಮ್ ನಿನಗ ಸ್ವಾನುಭಾವ. ಹ್ಮ್ ಸ್ವಾನುಭವದಿಂದ ಸಂವೇದ್ಯವೇ ವಿನಃ ಹ್ಮ್ ಪ್ರಮಾಣಗಳಿಂದ ಆತ್ಮ ವೇದ್ಯ ಅಂದ್ರೆ ಗೋಚರವಾಗುವುದಿಲ್ಲ. ಹ್ಮ್ ಹ್ಮ್
ಅಂತ ಈ ಶ್ಲೋಕದಲ್ಲಿ ಹೇಳಿ ಹ್ಮ್ ಜಡವಾದ ಪ್ರಮಾಣಗಳಿಂದ ಚೇತನವಾಗಿರುವ ಆತ್ಮನನ್ನು ಅರಿತುಕೊಳ್ಳಲು ಆಗುವುದಿಲ್ಲವೆಂತಲೂ ಹ್ಮ್ ಆಗೋದಿಲ್ಲೋಡಮ್ಮದು. ಹೌದು. ಗ್ರಂಥದ ಉದಾಹರಣೆಯನ್ನು ಕೊಟ್ಟಿವಿ ನಾವು. ಹ್ಮ್ ಅದು ಸ್ವಾನುಭವ ವೇದ್ಯವೆಂತಲೂ ಹೇಳಿದ್ರಿ. ಹ್ಮ್ ಅದು ಸ್ವಾನುಭಾವದಿಂದನೇ ಗೊತ್ತಾಗೋದಂತ. ಹ್ಮ್ ಸ್ವಾನುಭವ ವೇದ್ಯವೆಂದರೆ ಹ್ಮ್ ತನಗೆ ತಾನೇ ವೇದ್ಯವೆಂದು ಹೇಳಿದಂತಾಯಿತು. ಹ್ಮ್ ನಮ್ಮಲ್ಲೇ ಜ್ಞಾನ ಇದೆ, ಹ್ಮ್ ನಮ್ಮ ಜ್ಞಾನದಿಂದೇ ನಮ್ಗೆ ಅರಿವಾಗ್ತದಂತ ಹೇಳಿದಂಗಾಯ್ತು. ಹ್ಮ್ ಅಂತ ಶುದ್ಧ ಅರುವೇ ನಿನ್ನ ಸ್ವರೂಪವೇನು? ಹ್ಮ್ ಜ್ಞಾನ ಅಜ್ಞಾನಗಳನ್ನ ಅರಿಯುವಂತ ಇನ್ನೊಂದು ಸುಜ್ಞಾನ ಏನಿದೆ, ಹ್ಮ್ ಆ ಸುಜ್ಞಾನದ ಅರಿವೇ ನಿನ್ನ ನಿಜವಾದ ಸ್ವರೂಪವೇನು ಹ್ಮ್ ಎಂದು ಗ್ರಂಥಕರ್ತರನ್ನು ಕುರಿತು ಪ್ರಶ್ನೆಯನ್ನ ಮಾಡಿದರೆ ಹ್ಮ್ ಹೌದು. ಹ್ಮ್ ಏನೌದು ಅಂದ್ರೆ ಶುದ್ಧ ಅರುವೇ ನನ್ನ ರೂಪವು, ಹ್ಮ್ ನನ್ನ ಸ್ವರೂಪವು ಸಾಕ್ಷಿಯಾದದ್ದು ಹ್ಮ್ ಎಂಬ ಉತ್ತರವನ್ನ ಹ್ಮ್ ಸ್ವಾನುಭವದಿಂದ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹ್ಮ್ ಹೇಳುತ್ತಾರೆ. ಹ್ಮ್ ಯಾಕೆಂದ್ರೆ ಹ್ಮ್ ಶುದ್ಧ ಅರುವೇ ನನ್ನ ನಿಜವಾದ ಇರುವು, ಹ್ಮ್ ಶುದ್ಧವಾದ ಅರುವೇ ಅದು ಸಾಕ್ಷಿ ಸ್ವರೂಪವಾಗಿರ್ಬೋದು ಹ್ಮ್ ಅಂತ ನಾ ಹೇಳಿದ್ದಾದರೆ ಹ್ಮ್ ನಿನಗೆ ಅನುಭವಕ್ಕ ಬರುವಂತೆ ಹ್ಮ್ ಹೌದು ಎನ್ನುವಂತೆ ಹ್ಮ್ ಈ ಒಂದು ಹ್ಮ್ 66ನೆಯ ವೃತ್ತದಲ್ಲಿ ಅಂದ್ರೆ ಶ್ಲೋಕದಲ್ಲಿ ಹ್ಮ್ ಹೇಳುತ್ತೇವೆ ಅಂತ ಇಲ್ಲಿ ಹೇಳಿದ್ರು ನಮ್. ಹೌದು. ಇಲ್ಲಿ ಎಷ್ಟಾಯ್ತಮ್ಮ? 11:15. ಹ್ಮ್ 11. ಇದನ್ನ ಇಲ್ಲಿಗೆ ಮಂಗಲ ಮಾಡಮ್ಮಮ್ಮ. ಹ್ಮ್ ಆಯ್ತು. ಮತ್ತೆ ನಾಳೆ ದಿವಸ ಹ್ಮ್ ಇದನ್ನ ನೆನಪು ಸಾಕ್ಷಿ ಹೇಗೆ ನಾವು ಹ್ಮ್ ಆ ಅರಿವೇ ನನ್ನ ನಿಜವಾದ ಸ್ವರೂಪ ಹೇಗೆ ಹ್ಮ್ ನಮ್ಮ ಅನುಭವಕ್ಕೆ ಬರುವಂಗ ಹ್ಮ್ ಆ ಶ್ಲೋಕವನ್ನ ಹ್ಮ್ ನಾಳೆ ದಿನ ಮತ್ತೆ ಸ್ವಲ್ಪ ವಿಚಾರವನ್ನು ಮಾಡೋಣ. ಹ್ಮ್ ಆಯ್ತು. ಸರಿ. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ.